ಬಹುದು. ಈ ವಿಡಿಯೋದಲ್ಲಿ ಎಲ್ಲ ಮುಖ್ಯವಾದ ಪಾಯಿಂಟ್ಸ್ಗಳನ್ನ ಸೇರಿಸಿದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ತರಹದ ಉಪಯುಕ್ತವಾದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿರಿಯರು ಜೀವನದಲ್ಲಿ ಅನುಭವಿಸಿ ಅರ್ಥ ಮಾಡಿಕೊಂಡ ಕಟು ಸತ್ಯಕ್ಕೆ ಕೊಟ್ಟ ಮಾತಿನ ರೂಪವೇ ಈ ಗಾದೆ ಮಾತುಗಳು. ಚಿಕ್ಕ ವಾಕ್ಯದಲ್ಲಿ ಅಥವಾ ಅತಿ ಕಡಿಮೆ ಶಬ್ದಗಳಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಹಿರಿದಾದ ಅರ್ಥ ವಿಸ್ತಾರವಾಗುತ್ತಾ ಹೋಗುವ ಮಾತುಗಳೇ ಗಾದೆ ಮಾತುಗಳು. ಯಾರಿಂದ ಕಷ್ಟಪಟ್ಟು ದುಡಿಯಲು ಸಾಧ್ಯವಿಲ್ಲವೋ ಅವರಿಗೆ ಎಂದೂ ಅರಸನಾಗಲು ಸಾಧ್ಯವಿಲ್ಲ. ದೊಡ್ಡ ವ್ಯಕ್ತಿಯಾಗಲು ಸಾಧ್ಯ ಇಲ್ಲವೆನ್ನುತ್ತದೆ ಈ ಗಾದೆ. ಸೋಮಾರಿಯಾಗದೆ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ದುಡಿಯುವ ವ್ಯಕ್ತಿಯು ಮುಂದೊಂದು ದಿನ ಅರಸನಂತೆಯೇ ಜೀವಿಸಬಹುದು. ಆಳಿನಂತೆ ಕೆಲಸ ಮಾಡಲು ಯಾರಿಗೆ ಸಾಧ್ಯವಿದೆಯೋ ಅವರಿಗೆ ಅರಸನಾಗುವ ಎಲ್ಲ ಯೋಗ್ಯತೆಗಳೂ ಇರುತ್ತವೆ. ಆಗ ಬೇರೊಬ್ಬರ ಮುಂದೆ ಕೈ ಚಾಚುವ ಅವಶ್ಯಕತೆ ಇರುವುದಿಲ್ಲ. ದುಡಿಯಬೇಕಾದಾಗ ಆಳಿನಂತೆ ದುಡಿಯಬೇಕು. ಮನವಿಟ್ಟು ಕೆಲಸ ಮಾಡಬೇಕು. ಕೆಲಸದಲ್ಲಿ ಮೇಲು ಕೀಳುಗಳಿಲ್ಲವೆಂಬುದನ್ನರಿತು ದುಡಿಯಬೇಕು. ದುಡಿದು ಗಳಿಸಿ ಉಳಿಸಿ ಅರಸನಂತೆ ಉಣ್ಣಬೇಕು. ದುಡಿದು ತಿನ್ನುವುದರಿಂದಲೇ ಉಣ್ಣುವ ಹಕ್ಕು ಪ್ರಾಪ್ತವಾಗುತ್ತದೆ. ದುಡಿಯುವ ಕಾಲಕ್ಕೆ ದುಡಿಯಬೇಕು, ಉಣ್ಣುವ ಕಾಲಕ್ಕೆ ಉಣ್ಣಬೇಕು. ದುಡಿಯುವುದರಿಂದ ದುಡಿತದ ಮಹಿಮೆ ಗೊತ್ತಾಗುತ್ತದೆ. ಧನಪ್ರಾಪ್ತಿಯಾಗುತ್ತದೆ. ತನ್ನ ಮತ್ತು ದೇಶದ ಸಂಪತ್ತು ಹೆಚ್ಚು ವೃದ್ಧಿಯಾಗುತ್ತದೆ.